ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಟಾಸ್ಕ್ ಬಾರ್ ಕಸ್ಟಮೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಟಾಸ್ಕ್ ಬಾರಿಂದ ಏನೇನು ಉಪಯೋಗ ಅಂದರೆ, ನಾವು ಈ ಟಾಸ್ಕ್ ಬಾರಲ್ಲಿ ಒಂದ್ಸಲ ಯಾವುದೇ ಅಪ್ಲಿಕೇಶನ್ ನಾವು ಒಂದ್ಸಲ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಮತ್ತು ಜಾಸ್ತಿ ಯಾವ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಿರ್ತೀವಿ ಆ ಅಪ್ಲಿಕೇಶನ್ನ ನಾವು ಟಾಸ್ಕ್ ಬಾರ್ನಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಬೇಗ ಸಿಗುತ್ತೆ ಮತ್ತು ಬೇಗ ಓಪನ್ ಮಾಡ್ಬೋದು ಅನ್ನೋ ಇದರಿಂದ. ಈಗ ನೋಡಿ, ನಾವು ಟಾಸ್ಕ್ ಬಾರ್ ಮೇಲೆ ಈ ಅಪ್ಲಿಕೇಶನ್ನ ನಾನು ಹಾಕ್ತಿದ್ದೀನಿ. ಈಗ ಸ್ಕ್ಯಾನರ್ನ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಡ್ರ್ಯಾಗ್ ಮಾಡಿಬಿಟ್ಟು ಟಾಸ್ಕ್ ಬಾರ್ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಕ್ಲಿಕ್ ಮಾಡಿದರೆ ಸಾಕು, ಓಪನ್ ಆಗುತ್ತೆ. ಅದೇ ಡೆಸ್ಕ್ಟಾಪ್ ಮೇಲೆ ಅದೇ ಅಪ್ಲಿಕೇಶನ್ನ ನೀವು 2 ಸಲ ಕ್ಲಿಕ್ ಮಾಡಬೇಕಾಗತ್ತೆ. ಈ ಟಾಸ್ಕ್ ಬಾರ್ನ ಕಸ್ಟಮೈಸ್ ಮಾಡೋದು ಯಾವ ರೀತಿ ಅಂದರೆ, ನೀವು ಟಾಸ್ಕ್ ಬಾರ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಓಪನ್ ಆದಮೇಲೆ ಇದರಲ್ಲಿ ಆಪ್ಷನ್ಗಳಿದೆ. ಮೊದಲನೇದು ಆಟೋಮೆಟಿಕ್ಲಿ ಐಡ್ ದಿ ಟಾಸ್ಕ್ ಬಾರ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕೆಳಗಡೆ ಏನು ನಿಮಗೆ ಬಾಟಮಲ್ಲಿ ಟಾಸ್ಕ್ ಬಾರ್ ಕಾಣಿಸ್ತಾ ಇದೆ ಅದು ಐಡ್ ಆಗುತ್ತೆ. ನೀವು ಕ್ರಸರ್ನ ಆ ಟಾಸ್ಕ್ ಬಾರ್ ಹತ್ರ ತಗೊಂಡೋದ್ರೆ ಮಾತ್ರ ಆ ಟಾಸ್ಕ್ ಬಾರು ಓಪನ್ ಆಗುತ್ತೆ. ನೋಡಿ, ಓಪನ್ ಆಗುತ್ತೆ. ಅದೇ ನೀವು ಕ್ರಸರ್ ಬೇರೆ ಕಡೆ ತಗೊಂಡೋದಾಗ ಟಾಸ್ಕ್ ಬಾರು ಆಟೋಮೆಟಿಕಲಿ ಐಡ್ ಆಗುತ್ತೆ. ಇದು ಒಂದು. ಎರಡನೇದು ಸ್ಮಾಲ್ ಟಾಸ್ಕ್ ಬಾರು. ನಮಗೀಗ ಟಾಸ್ಕ್ ಬಾರು ದೊಡ್ಡ ಸೈಜಲ್ಲಿದೆ, ಬಿಗ್ ಸೈಜಲ್ಲಿದೆ. ಅದನ್ನು ಸ್ಮಾಲ್ ಐಕಾನ್ ಥರ ಕಾಣಬೇಕು ಅಂದರೆ ಇಲ್ಲಿ ಸ್ಮಾಲ್ ಟಾಸ್ಕ್ ಬಾರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ, ಈಗ ನೋಡಿ ಟಾಸ್ಕ್ ಬಾರ್ ನಾನು ಸ್ಮಾಲ್ ಸೈಜ್ನ ನಾನು ಆನ್ ಮಾಡ್ತಿದ್ದೀನಿ. ಆನ್ ಮಾಡಿದ್ಮೇಲೆ ಆ ಟಾಸ್ಕ್ ಬಾರ್ ಸೈಜ್ ಏನಿರುತ್ತೆ ಅದು ಚಿಕ್ಕದಾಗಿ ಕಾಣುತ್ತೆ. ಮತ್ತು ಈಗ ಟಾಸ್ಕ್ ಬಾರು ನಮಗೆ ಬಾಟಮಲ್ಲಿದೆ. ನಾನು ಟಾಸ್ಕ್ ಬಾರ್ ಆಟೋಮೆಟಿಕಲಿ ಐಡನ್ನ ಆಫ್ ಮಾಡ್ತಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಈಗ ಟಾಸ್ಕ್ ಬಾರು ಬಾಟಮಲ್ಲಿದೆ. ಇದನ್ನು ನಾವು ರೈಟು, ಲೆಫ್ಟು, ಟಾಪು ಎಲ್ಲಿಗೆ ಬೇಕಾದರೂ ನಿಲ್ಲಿಸ್ಕೋಬೋದು. ಈಗ ನಾನು ಲೆಫ್ಟ್ ಸೈಡ್ಗೆ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಈಗ ಟಾಸ್ಕ್ ಬಾರು ಲೆಫ್ಟ್ ಸೈಡ್ಗೆ ಬಂದಿದೆ. ಅದೇ ನಾನು ಮತ್ತೆ ಇದನ್ನು ರೈಟ್ ಸೈಡ್ಗೆ ಚೇಂಜ್ ಮಾಡ್ತೀನಿ. ರೈಟ್ ಸೈಡ್ ಅಂತ ಕ್ಲಿಕ್ ಮಾಡಿದರೆ ನೋಡಿ, ಈಗ ರೈಟ್ ಸೈಡ್ಗೆ ಟಾಸ್ಕ್ ಬಾರ್ ಬಂದಿದೆ. ಇದನ್ನು ನಾವು ಟಾಪ್ಗೂ ಬೇಕಾದರೆ ಮಾಡ್ಕೋಬೋದು. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಟಾಪ್ ಅಂತ ಕೊಡಿ. ಟಾಪ್ ಅಂತ ಕೊಟ್ಟರೆ ಟಾಸ್ಕ್ ಬಾರು ಟಾಪ್ ಸೈಡಲ್ಲಿ ಬರುತ್ತೆ, ಅಂದರೆ ಮೇಲ್ಗಡೆ ಬರುತ್ತೆ. ಈ ರೀತಿ ನಮಗೆ ಟಾಸ್ಕ್ ಬಾರು ಯಾವ್ಯಾವ ಸೈಡ್ ಬೇಕೋ ಆ ಸೈಡು ಈ ಆಪ್ಷನ್ನಿಂದ ನಾವು ನಿಲ್ಲಿಸ್ಕೋಬೋದು. ಮತ್ತು ಐಡು ಮತ್ತು ಅನ್ಐಡು ಕೂಡ ಮಾಡ್ಕೋಬೋದು. ಆಟೋಮೆಟಿಕಲಿ ಐಡ್ ಮಾಡಿಕೊಂಡ್ರೆ ಕ್ರಸರು ಟಾಸ್ಕ್ ಬಾರ್ ಹತ್ರ ಬಂದಾಗ ಆಟೋಮೆಟಿಕಲಿ ಟಾಸ್ಕ್ ಬಾರು ಅನ್ಐಡ್ ಆಗುತ್ತೆ. ಅದೇ ಕ್ರಸರ್ನ ನಾವು ಟಾಸ್ಕ್ ಬಾರ್ ಬಿಟ್ಟು ಬೇರೆ ಕಡೆ ಮೂವ್ ಮಾಡಿದಾಗ ಟಾಸ್ಕ್ ಬಾರು ಐಡ್ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ. ಇನ್ನೂ ಹೆಚ್ಚಿನ ಹಲವಾರು ಟೆಕ್ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಹೊಯ್ಸಳ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.